ನೋಡಿ ಫ್ರೆಂಡ್ಸ್, ಇವಾಗೆಲ್ಲನೂ ಎತ್ಕೊಂಡಿದ್ದೀನಿ. ಒಂದು ಪ್ಲೇಟಲ್ಲಿ ಎಲ್ಲನೂ ಏನೇನು ಬೇಕೋ ಎಲ್ಲ ಎತ್ಕೊಂಡಿದ್ದೀನಿ. ಬೆಳ್ಳುಳ್ಳಿ, ಮೆಣಸು, ತಿರ್ಗಾ ಬಿಳಿ ಬಟ್ಟೆ, ಗಂಧದ ಕಡ್ಡಿ, ತಿರ್ಗಾ ಎಕ್ಕದೆ ಹೂವು ಎಲ್ಲ ಎತ್ತಿಟ್ಕೊಂಡಿದ್ದೀನಿ. ಒಂದು ಗ್ಲಾಸಲ್ಲಿ ನೀರು ಎತ್ತಿಟ್ಕೊಂಡಿದ್ದೀನಿ. ಅರಿಶಿನ ಕುಂಕುಮ ಎಲ್ಲನೂ ಎತ್ತಿಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಬೆಳ್ಳುಳ್ಳಿ ಎತ್ಕೊಂಡೆ 5. ತಿರ್ಗಾ ಎಕ್ಕದೆ ಹೂವು ಇತ್ತಲ್ವ, ಅದೂ ಸುಳಿ ಒಂದು 3 ಹೂವು ಬೇಕಾಗಿತ್ತು, ಅದನ್ನು ಎತ್ತಾಕೊಂಬಿಟ್ಟು ಇವಾಗ ಕರಿಮೆಣಸು ಬರುತ್ತಲ್ವ, ಅದು ಒಂದು 10 ಒಂದು 15 ಹಾಕ್ಕೊಂಡಿದ್ದೀನಿ. ಯಾಕಂದರೆ ನೈಟೆಲ್ಲ ತುಂಬ ವಾಮಿಟು ಮಾಡ್ತಾಯಿದ್ದಲ್ಲ ನಮ್ಮ ಮಗು, ತುಂಬ ಅಂದರೆ ತುಂಬ ವಾಮಿಟು. ಅದಕ್ಕೆ ಇದೆಲ್ಲನೂ ಮಾಡಿದ್ರೆ ಕಮ್ಮಿ ಆಗುತ್ತೆ. ಬಾಲ್ಗ್ರಹ ಆದರೆ ಇದೆಲ್ಲ ಮಾಡಿಕೊಂಡ್ರೆ ಕಮ್ಮಿ ಆಗುತ್ತೆ, ಮಕ್ಕಳೆಲ್ಲ ಹುಷಾರಾಗ್ತಾರೆ ಅಂತ ಹೇಳಿದರು. ಅದಕ್ಕೇನೆ ಈ ಥರ ಎಲ್ಲ ನಾನು ಮಾಡ್ಕೊತೀನಿ ಫ್ರೆಂಡ್ಸ್. ನಾನು ಯಾವಾಗಾದ್ರೂ ವಾಮಿಟು ಇಲ್ಲ ಬಿಟ್ಟು ಜ್ವರ ಬರೋದು ಇಲ್ಲ ಏನಾದರೂ ಲೂಸ್ ಮೋಷನ್ನು ಅದೆಲ್ಲ ಆದರೆ ನೋಡಿ ಈ ಥರ ಮಾಡ್ಕೊತೀನಿ ನಾನು. ಕರಿಮೆಣಸು, ಬೆಳ್ಳುಳ್ಳಿ, ಎಕ್ಕದ ಇದು 3ನೂ ಚೆನ್ನಾಗಿ ಹಾಕಿ ಕ್ಲೀನಾಗಿ ಜಜ್ಕೋತೀನಿ. ಜಜ್ಕೊಂಡ್ಮೇಲೆ ತರಿ ಜಜ್ಕೋಬೇಕು. ಜಜ್ಕೊಂಡು ಆದಮೇಲೆ ಇದ್ರ ಹೆಸ್ರು ಹೇಳ್ಬಾರ್ದು ಫ್ರೆಂಡ್ಸ್. ಮಕ್ಕಳಿರೋ ಮನೆಯಲ್ಲಿ ಈ ಥರ ಹೆಸ್ರು ಹೇಳ್ಬಾರ್ದು. ಬೇರೆಯವ್ರಿಗೆ ಹೇಳ್ಬೇಕಾದ್ರೆ ವೈಟ್ದು ಬ್ಲ್ಯಾಕ್ದು ಅಂತ ಮಾತ್ರ ಹೇಳ್ತಾರೆ ದೊಡ್ಡವರು. ಅದಕ್ಕೆ ಹೇಳ್ತಾ ಇದ್ದೀನಿ, ನೀವು ಅಷ್ಟೇ ಮಕ್ಕಳಿರೋ ಮನೆಯಲ್ಲಿ ನೀವು ಏನು ಹೇಳೋಕ್ಕೆ ಹೋಗಬೇಡಿ ಫ್ರೆಂಡ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವಾಗೆಲ್ಲನೂ ಚೆನ್ನಾಗಿ ಜಜ್ಕೊಂಡ್ನಲ್ವ, ನನ್ನ ಮಗ ಬಂದು ಪಕ್ಕದಲ್ಲಿ ಕುತ್ಕೊಂಡ, ಬೇಡ ಅಂತ ಅಳ್ತಾ ಇದ್ದ, ಆದರೂ ಬಿಟ್ಟಿಲ್ಲ. ಈ ಸುಳಿ ಇರುತ್ತಲ್ವ, ಅದರಲ್ಲಿ ಸ್ವಲ್ಪ ಉಜ್ಜಬೇಕು, ಯಾಕಂದರೆ ಆ ಸ್ಮೆಲ್ಲೆಲ್ಲ ಹೋಗ್ಬೇಕಲ್ವ. ಅದಕ್ಕೇನೆ ಇವಾಗ ಎದೆ ಹತ್ರ ಕ್ಲೀನಾಗಿ ಪ್ರೆಸ್ ಮಾಡಿಬಿಟ್ಟೇ ಸ್ವಲ್ಪ ಜಾಸ್ತಿನೇ ಉಜ್ಜಬೇಕು, ಯಾಕಂದರೆ ಆ ಸ್ಮೆಲ್ಲೆಲ್ಲ ಹೋಗುತ್ತೆ ಫ್ರೆಂಡ್ಸ್. ಅಲ್ಲೂ ಉಜ್ಜ ಮೇಲೆ ತಿರ್ಗಾ ಕೈಗಳಿಗೆ ಹಾಕಬೇಕು ಫ್ರೆಂಡ್ಸ್. ಬಲಗೈಗೆ ಎಡಗೈಗೆ ಎಲ್ಲ ಹಾಕಿ ಉಜ್ಕೋತೀನಿ. ಆ ಥರ ಎಲ್ಲ ಉಜ್ಕೊಂಡ್ರೆ ಎಲ್ಲನೂ ಇದಾಗುತ್ತೆ ಫ್ರೆಂಡ್ಸ್. ಅದು ಸ್ಮೆಲ್ಲೆಲ್ಲ ಬಾಲ್ಗ್ರಹ ಅಂದರೆ ಹಂಗೇ ಫ್ರೆಂಡ್ಸ್. ನಿಮಗೂ ಗೊತ್ತಿದ್ದರೆ ನನಗೆ ಒಂದು ಕಮೆಂಟಲ್ಲಿ ತಿಳಿಸ್ಬಿಡಿ ಫ್ರೆಂಡ್ಸ್. ಇಲ್ಲಿ ಕಾಲಲ್ಲೂ ಅಷ್ಟೇ, ಬಲಗಾಲು ಎಡಗಾಲು ಪಾದಕ್ಕೆ ಎಲ್ಲ ಕ್ಲೀನಾಗಿ ಚೆನ್ನಾಗಿ ಉಜ್ಜಿಬಿಟ್ಟು ಅದೆಲ್ಲನೂ ಜಜ್ಜಿರ್ತೀನಲ್ವ, ಅದೆಲ್ಲನೂ ಒಂದು ಕಡೆ ನೂಕೊಂಡು ಒಂದು ವೈಟ್ ಬಟ್ಟೆ ಎತ್ಕೊಂಡಿದ್ದೀನಿ ಫ್ರೆಂಡ್ಸ್. ವೈಟ್ ಬಟ್ಟೆ ಎತ್ಕೊಂಡಿದ್ದೀನಿ. ಯಾಕಪ್ಪ ವೈಟೇ ಎತ್ಕೋಬೇಕು ಫ್ರೆಂಡ್ಸ್, ಕಲರ್ ಬಟ್ಟೆ ಎಲ್ಲ ಆಗಲ್ಲ ಇದಕ್ಕೆ. ಇವಾಗ ಅದೆಲ್ಲನೂ ಜಜ್ಜಿರ್ತೀನಲ್ಲ, ಬೆಳ್ಳುಳ್ಳಿ, ಮೆಣಸು ಅದೆಲ್ಲ ಎತ್ತಿ ಒಂದು ಬಟ್ಟೆಯಲ್ಲಿ ಹಾಕ್ಕೊತೀನಿ. ಬಟ್ಟೆಯಲ್ಲಿ ಹಾಕ್ಕೊಂಬಿಟ್ಟು ಅದನ್ನು ಕಟ್ಕೋತೀನಿ. ಒಂದೇ ಸಲ ಕಟ್ಕೋಬೇಕು, ಒಂದು ಗಂಟು ಹಾಕ್ಕೊಬೇಕು ಅಷ್ಟೇ ಫ್ರೆಂಡ್ಸ್. ಇವಾಗ ನಾನು ವೀಡಿಯೋದಲ್ಲಿ ಯಾವ ಥರ ನೋಡಿಸ್ತಾ ಇದ್ದೀನೋ ಆ ಥರನೇ ನೀವು ಮಾಡ್ಕೊಳ್ಳಿ ಫ್ರೆಂಡ್ಸ್. ಬೇಗ ಬಾಲ್ಗ್ರಹ ಕಮ್ಮಿ ಆಗುತ್ತೆ ಫ್ರೆಂಡ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವಾಗ ನೀವು ನೋಡ್ತಾ ಇರ್ಬೋದು, ಒಂದು ಗಂಟು ಹಾಕ್ಕೊಂಡೆ. ಇವಾಗ ಅರಿಶಿನ ಕುಂಕುಮ ಎತ್ಕೊಂಡಿದ್ದೀನಿ. ಅರಿಶಿನ ಕುಂಕುಮ 3 ಜಾಗದಲ್ಲಿ ಇಡಬೇಕು ಫ್ರೆಂಡ್ಸ್. ನಾನು ಇವಾಗ ಹೇಳ್ತಾ ಇದ್ದೀನಲ್ವ, ಆ ಥರನೇ ಇಟ್ಕೋಬೇಕು ನೀವು. ಆ ಕಡೆ ಒಂದು ಈ ಕಡೆ ಒಂದು ಸೆಂಟ್ರಲ್ ಒಂದನ್ನು ಇಟ್ಕೋಬೋದು, ಸೈಡಲ್ಲನ ಇಟ್ಕೋಬೋದು. 3 ಜಾಗದಲ್ಲಿ ಇಟ್ಟೆ. ಆಮೇಲೆ ಕುಂಕುಮನೂ ಇಟ್ಕೊತಾ ಇದ್ದೀನಿ. ಯಾಕೆ ಅರಿಶಿನ ಮೇಲೆ ಕುಂಕುಮ ಇಟ್ಕೊತಾ ಇದ್ದೀನಿ. ಅದು ಒಂದು ಸೈಡಲ್ಲಿ ಎತ್ತಿಕೊಂಡಿದ್ದೀನಿ. ಇವಾಗ ಗಂಧದ ಕಡ್ಡಿ ಇದೆಯಲ್ವ, ಅದನ್ನು ಅಂಟಿಸ್ಕೊತೀನಿ ಫ್ರೆಂಡ್ಸ್. ಗಂಧದ ಕಡ್ಡಿ ಅದು ಹೊಗೆ ಇದಕ್ಕೆ ಆ ಗಂಟಿಗೆ ನೋಡಿಸ್ಬೇಕು ಫ್ರೆಂಡ್ಸ್. ಹಂಗೆ ಕಟ್ಟಂಗಿಲ್ಲ, ಅದು ಆ ಗಂಟಿಗೆ ಸ್ವಲ್ಪ ಹೊತ್ತು ನೋಡಿಸ್ಬೇಕು. ಇವಾಗ ಗಂಧದ ಕಡ್ಡಿ ನಾನು ಹಚ್ಕೊತಾ ಇದ್ದೀನಿ. ಸ್ವಲ್ಪ ಗಾಳಿ ಅಲ್ವಾ, ಇದು ಬೆಳಗ್ಗಿನ ಜಾವನೇ ಮಾಡಬೇಕು ಫ್ರೆಂಡ್ಸ್. ಬಿಸಿಲು ಬರೋಕ್ಕಿಂತ ಮುಂಚೆನೇ ಮಾಡಬೇಕು. ಬಿಸಿಲು ಬಂದಮೇಲೆ ನೀವು ಮಾಡಿದ್ರೂ ಸರಿ, ಮಾಡಿಲ್ಲ ಅಂದರೂ ಸರಿ, ಇವತ್ತು ಎಷ್ಟೊತ್ತಿಗೆ ಮಾಡಿರ್ತೀರೋ ನಾಳೆ ಅಷ್ಟೊತ್ತಿಗೆ ಅದು ಪರಿಹಾರ ಆಗುತ್ತೆ ಫ್ರೆಂಡ್ಸ್. ಬಾಲ್ಗ್ರಹ ಜಾಸ್ತಿ ಆಗಿ ಕಮ್ಮಿ ಆಗುತ್ತೆ. ಅದಕ್ಕೆ ಫಸ್ಟೇ ಹೇಳ್ತಾ ಇದ್ದೀನಿ. ಆಮೇಲೆ ಮಾಡಿದ ತಕ್ಷಣ ಕಮ್ಮಿ ಆಗಿಲ್ಲ ಅಂತೆಲ್ಲ ಕಮೆಂಟ್ ಹಾಕೋಕ್ಕೆ ಹೋಗ್ಬೇಡ್ರಿ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಇವಾಗ ನೋಡಿ, ಆ ಗಂಟು ಇದೆಯಲ್ವ, ಇವಾಗ ಎಲ್ಲ ಎತ್ಕೊಂಡು ಗಂಟು ಕಟ್ಕೊಂಡಿದ್ವಲ್ಲ, ಅದಕ್ಕೆ ಹೊಗೆ ಗಂಧದ ಕಡ್ಡಿದು ಹೊಗೆ ನೋಡಿಸ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ಆಯಿತು, ಇವಾಗ ಅದನ್ನು ಇಳೆ ತೆಗಿತೀನಿ ಫ್ರೆಂಡ್ಸ್. ಮಗುಗೆ ಆ ಕಡೆ 3 ಸಲ, ಈ ಕಡೆ 3 ಸಲ, ತಿರ್ಗಾ ತಲೆಯಿಂದ ಕಾಲಿಗೆ 3 ಸಲ ತೆಗಿತೀನಿ. ಯಾಕಂದರೆ ಈ ಎದೆಗೆ ನೋಡಿಸ್ಬೇಕು ಫ್ರೆಂಡ್ಸ್. ಯಾಕಂದರೆ ಅದು ಮೇಲಿಂದ ಕೆಳಗಡೆ ಇಳಿಬೇಕಲ್ವ. ಅದಕ್ಕೆ ಇವಾಗ ಸುಳಿ ಹತ್ರ ತಿರ್ಗಾ ಎದೆ ಹತ್ರ ಉಜ್ಜಿಬಿಟ್ಟು ಕೈಗನ ಕಟ್ಬೋದು, ಇಲ್ಲಾಂದರೆ ಕತ್ತಿಗನ ಕಟ್ಬೋದು ಫ್ರೆಂಡ್ಸ್. ನಾನು ಕೈಗೆ ಕಟ್ಟಕ್ಕೆ ಹೋಗಲ್ಲ, ಯಾಕಂದರೆ ಅವರು ಸ್ಕೂಲ್ಗೆ ಹೋಗ್ತಾರಲ್ವ. ಅದಕ್ಕೇನೆ ಚೆನ್ನಾಗಿ ಸ್ಮೆಲ್ ನೋಡಿಸ್ಬೇಕು ಅದನ್ನು. ಸ್ಕೂಲ್ಗೆ ಹೋಗ್ತಾರೆ ಮಕ್ಕಳೆಲ್ಲನೂ ಏನು ಅಂತೆಲ್ಲ ಕೇಳ್ತಾರಲ್ವ. ಅದಕ್ಕೇನೆ ಇವಾಗ 1 ಗಂಟು 2 ಗಂಟು ಆಯಿತು. 3ನೇ ಗಂಟು ಕಟ್ಬಿಟ್ಟು ಅವನು ಸ್ಮೆಲ್ ನೋಡೋಕ್ಕೆ
ಹೇಳ್ತಾ ಇರ್ತೀನಿ ಫ್ರೆಂಡ್ಸ್ ನಾನು ಸ್ಮೆಲ್ ನೋಡು ಅಂತ. ಅದೆಷ್ಟು ಸ್ಮೆಲ್ ನೋಡಿದ್ರೆ ಅಷ್ಟು ಕಮ್ಮಿ ಆಗುತ್ತೆ ಬೇಗ ಅಂತ. ಇವಾಗ ಎಕ್ಕದ ಮೊಗ್ಗಿರುತ್ತಲ್ವ ಅದನ್ನು ಒಂದು 3 ಇದಕ್ಕೆ ಕಿತ್ಕೊಂಬಂದು ಆ ಕಡೆ 3 ಸಲ ಈ ಕಡೆ 3 ಸಲ ಅವನಿಗೆ 3 ಸಲ ಇಳೆ ತೆಗೆದ್ಬಿಟ್ಟು ಅದನ್ನು ಮೂಗತ್ರ ಹೊಡಿಬೇಕು ಫ್ರೆಂಡ್ಸ್. ನೋಡಿ ನಾನು ನೋಡಿಸ್ತಾ ಇದ್ದೀನಲ್ಲ ಆ ಥರ ಹೊಡಿಬೇಕು ಮೂಗತ್ರ. ಪಟ್ ಅಂದರೆ ಎಷ್ಟು ಬೇಗ ನಾವು ಮಾಡ್ತಿರೋ ಪಟ್ ಅನ್ನೋದು ಅದನ್ನು ಮಾಡಿದ್ರೆ ಬೇಗ ಕಮ್ಮಿ ಆಗುತ್ತೆ ಫ್ರೆಂಡ್ಸ್. ಇವಾಗ 3 ಸಲ ಆ ಕಡೆ ಈ ಕಡೆ 3 ಸಲ ಹೂವನ್ನ ಹೊಡೆದ್ಬಿಟ್ಟು ಎತ್ತು ಬಿಸಾಕಿದ್ಮೇಲೆ ಇವಾಗ ಏನು ಮಾಡ್ತೀನಿ ಅಂದರೆ ನನ್ನ ಮಗ ಇವಾಗೆ ಭಯ ಬೀಳೋದು. ಅವನಿಗೆ ಜಾಸ್ತಿ ಮಿಂಚೋಗಿತ್ತು ಫ್ರೆಂಡ್ಸ್, ಜಾಸ್ತಿ ಹೆವಿ ಆಗಿಬಿಟ್ಟಿತ್ತು. ಅದಕ್ಕೇನೆ ಗಂಧದ ಕಡ್ಡಿ ಇದೆಯಲ್ವ ಅದನ್ನು ಸ್ವಲ್ಪ ಅರ್ಧಕ್ಕೆ ಮುರ್ಕೊಂಬಿಟ್ಟು ಇವಾಗ ನೀವು ನೋಡ್ತಾ ಇರ್ಬೋದು ಕಣ್ರೆಪ್ಪೆ ಇದೆಯಲ್ವ ಕಣ್ರೆಪ್ಪೆಯಲ್ಲಿ ಈ ಥರ ಸುಡಬೇಕು ಫ್ರೆಂಡ್ಸ್. ನೀವು ನೋಡ್ತಾ ಇರ್ಬೋದು. ಫಸ್ಟೇ ನಾನು ಸುಟ್ಟಿದ್ದೆ ಅವತ್ತು ಸೋಮವಾರ, ಇದು ಅರಿಯಲ್ಲ ಫ್ರೆಂಡ್ಸ್. ಮಂಗಳವಾರ, ಗುರುವಾರ, ಶುಕ್ರವಾರ, ಭಾನುವಾರ, ಶನಿವಾರ ಮಾಡೋಂಗಿಲ್ಲ, ಸೋಮವಾರ ಮಾಡೋಂಗಿಲ್ಲ, ಬುಧವಾರ ಮಾಡೋಂಗೇ ಇಲ್ಲ ಫ್ರೆಂಡ್ಸ್ ಈ ಥರ. ಅದಕ್ಕೇನೆ ಇವತ್ತು ಮಂಗಳವಾರ ಅಲ್ವಾ, ಮಂಗಳವಾರ ವೀಡಿಯೋ ಫ್ರೆಂಡ್ಸ್ ಇದು. ಇವಾಗೆಲ್ಲನೂ ನನ್ನ ಮಗ ಏನು ಆಟ ಮಾಡಲ್ಲ ಫ್ರೆಂಡ್ಸ್, ಚೆನ್ನಾಗಿ ಸುಡಿಸ್ಕೊತಾನೆ, ಕಣ್ರೆಪ್ಪೆಲ್ಲ ಸುಡ್ತಾನೆ. ಇವಾಗ ಸುಳಿ ಮೇಲೆ ಒಂದು ತಿರ್ಗಾ ಕಾಲು ಹೆಬ್ಬೆರಳಿರುತ್ತಲ್ಲ ಬಲಗಾಲಿಗೆ ಒಂದು ಸುಟ್ಕೆ ಇಕ್ಬಿಟ್ಟೆ. ಆಮೇಲೆ 3 ಸಲ ನೀರು ಹಾಕಿದೆ. ಮಕ್ಕದ್ಮೇಲೆ ಹೋಯ್ತು ಅಂತ ಹೇಳು ಅಂತ. ಆಮೇಲೆ ಅವನು ಹೋಯ್ತು ಅಂತ ಹೇಳ್ಬಿಟ್ಟು ಆಚೆ ಕಡೆ ಹೋಗಿ ಹುಲ್ಲೇನ ಮುಟ್ಬಿಟ್ಟು ಬರಬೇಕು ಫ್ರೆಂಡ್ಸ್. ಇವಾಗ ಹೋಗ್ತಾ ಇದ್ದಾನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆಗ್ರಿ ಫ್ರೆಂಡ್ಸ್.